टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಏರ್ ಡಿಫೆನ್ಸ್ ಸಿಸ್ಟಮ್ ಮುಖಾಂತರ ಪಾಕ್ ಡ್ರೋನ್ಗಳನ್ನು ಧ್ವಂಸಗೊಳಿಸಲಾಗಿದೆ. ಬೆಳಗಿನ ಜಾವ 4 ಗಂಟೆಗೆ ಈ ಘಟನೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಡ್ರೋನ್ ದಾಳಿಗೆ ಪ್ರಯತ್ನ ಪಡ್ತು ಪಾಕಿಸ್ತಾನ. ಆ ಪಾಕಿಸ್ತಾನದ ದಾಳಿಯನ್ನು ಯಶಸ್ವಿಯಾಗಿ ಭಾರತ ಅಲ್ಲೇ ಹೊಡೆದಾಕಿದೆ. ಇದು ಸಂಗತಿ ನಾವು ತೋರಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಯಾವ್ಯಾವ ಪ್ರಯತ್ನಗಳಾಗ್ತಾ ಇದೆ ಪಾಕಿಸ್ತಾನದಿಂದ, ಎಲ್ಲೆಲ್ಲಿ ಭಾರತ ಸರಿಯಾದ ರೀತಿಯ ಉತ್ತರವನ್ನು ಕೊಡ್ತಾ ಇದೆ. ಭಿಕ್ಷೆ ಎತ್ತಿ ಬದುಕುವಂಥ ಒಂದು ರಾಷ್ಟ್ರ ಪಾಕಿಸ್ತಾನ ಪದೇ ಪದೇ ಯುದ್ಧಕ್ಕೆ ಬರುತ್ತೆ ಅಂತಂದರೆ ತಿಳ್ಕೊಳ್ಳಿ. ಈ ನಮ್ಮ ಮನೆಗಳಲ್ಲಿ ಯಾರಾದರೂ ಜಗಳಗಂಟಿದ್ರೆ ಹೇಳ್ತಾರೆ ಉದ್ಧಾರ ಆಗಂಥ ಲಕ್ಷಣಗಳು ಕಾಣ್ತಾ ಇಲ್ಲ ನೀವು. ಯಾರು ಜಗಳ ಮಾಡ್ತಾರೋ ಅವ್ರು ಉದ್ಧಾರ ಆಗಲ್ಲ ಅಂತ, ಯಾರು ಹೊಡೆದಾಡ್ತಾರಲ್ಲ ಅವ್ರು ಉದ್ಧಾರವೇ ಆಗಲ್ಲ ಅನ್ನುವಂಥ ಒಂದು ಮನೋಭಾವನೆ. ಯಾರು ಹೊಡೆದಾಡ್ತಾರಪ್ಪ ಅಂತಂತಂದರೆ ಮುಂದಿನ ಜೀವನದ ಬಗ್ಗೆ ಅವ್ರಿಗೆ ಯಾವುದೇ ಒಂದು ಭರವಸೆ ಇರಲ್ಲ, ಯಾವುದೇ ಒಂದು ಯೋಜನೆ ಇರಲ್ಲ ಅಂಥವ್ರು ಮಾತ್ರ. ಇಂಥ ದರಿದ್ರ ಸ್ಥಿತಿ ಬಂದರೂ ಕೂಡ ಭಾರತದ ಜೊತೆ ಹೊಡೆದಾಡಬೇಕು ಅಂತ ಪಾಕಿಸ್ತಾನ ಬಯಸುತ್ತೆ ಅಂತಂದರೆ ತನ್ನ ನಾಶಕ್ಕೆ ತಾನೇ ಆಹ್ವಾನ ಕೊಟ್ಕೊಂಡಂಗೆ. ಇನ್ನು ಉಗ್ರ ಮಸೂದ್ ಅಜರ್ ಒಂದಾದ ಮೇಲೆ ಒಂದು ಆಘಾತಗಳು ಅವನಿಗೆ. ಸೋದರಳಿಯ ಕೂಡ ನೆಗೆದು ಬಿದ್ದಿದ್ದಾನೆ. ದುಷ್ಟ ಸಂತಾನ ಹಿಂಗೇ ಹೋಗಬೇಕು. ರೌಫ್ ಅಸ್ಗರ್ ಅವನನ್ನು ಹತ್ಯೆ ಮಾಡಲಾಗಿದೆ. ಸಂಸತ್ ಮೇಲಿನ ದಾಳಿಯ ಮಾಸ್ಟರ್ ಮೈಂಡ್ ರೌಫ್. ಏನೋ ಈ ಗಿರೀಶ್ ಲಿಂಗಣ್ಣವ್ರ ಜೊತೆ ಬಹಳಷ್ಟು ಮಾತಾಡಬೇಕು ನಾವು. ಯಾಕಂದರೆ ಭಾರತ ಒಂದೇ ರೀತಿಯ ಯುದ್ಧ ಮಾಡಬೇಕು ಅಂತ ಈ ಬಾರಿ ನಿರ್ಧಾರ ಮಾಡೇ ಇಲ್ಲ. ನಮಗೆ ಕಾಣ್ತಿರುವಂಥದ್ದು ಏನು ಅಂದರೆ ಅಲ್ಲಿ ಕ್ಷಿಪಣಿ ಬಿತ್ತು, ಇಲ್ಲಿ ಬಾಂಬ್ ಬಿತ್ತು, ಅಲ್ಲಿ ಸ್ಫೋಟ ಆಯಿತು, ಇಲ್ಲಿ ಸೈರನ್ ಮೊಳಗ್ತು ಕಾಣ್ತಾ ಇದೆ. ಇಲ್ಲ, ಭಾರತ ಬೇರೆ ಬೇರೆ ರೀತಿಯ ಯುದ್ಧಗಳನ್ನು ಶುರು ಮಾಡಿದೆ. 10 ರೀತಿಯ ಯುದ್ಧಗಳು ಶುರುವಾಗಿದೆ. ಮೊದಲು ಆರಂಭದಲ್ಲೇ ಶುರುವಾಗಿದ್ದು ನದಿಯ ನೀರನ್ನು ನಾವು ನಿಲ್ಲಿಸ್ತೀವಿ ಅಂತ, ಅದು ಜಲಯುದ್ಧ. ಅದಾದ ನಂತರ ರಾಜತಾಂತ್ರಿಕ ಯುದ್ಧ. 17 ರೀತಿಯ ವೀಸಾಗಳು ಯಾವ್ಯಾವಿದ್ದು ಎಲ್ಲರನ್ನೂ ಗಂಟು ಮುಟ್ಟೆ ಕಟ್ಟಿ ಹೋಗ್ತಾ ಇರಿ ನೀವು ಅಂತ. ಸಾಕು ನಿಮ್ಮನ್ನು ಕಟ್ಕೊಂಡು ಆಗಬೇಕಾಗಿರುವಂಥದ್ದು ಏನೂ ಇಲ್ಲ ಅಂಥೇಳಿ ಅಂತ ನಡೀರಿ. ಇನ್ನು ನೋಡಿ, ನೀರು ಇಟ್ಕೊಳ್ಳೋರು ನಾವೇನೇ, ಬೇಕಾದಾಗ ಬಿಡುವಂಥವರು ಕೂಡ ನಾವೇನೇ. ಬೆಳಗಿನ ಜಾವ ಇದ್ದಕ್ಕಿದ್ದಂಗೆ ನದಿಯ ನೀರನ್ನು ಬಿಡಲಾಗಿದೆ. ತುಂಬಿಸ್ತೀವಿ ಬಿಡ್ತೀವಿ ನಮ್ಮ ಇಷ್ಟ.